ಮನೋಜನ್ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡೋದಿಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ನಿನ್ಗೇನೋ ಗೊತ್ತು ಅವನ್ ಒಳ್ಳೆತನ. ಪಾಪದ ವ್ಯಕ್ತಿ ಅಂತ ಅವನ ಮೇಲೆ ಗೂಬೆ ಕೂರಿಸ್ಬೇಡ. ನಿನಗಿಂತ ಚೆನ್ನಾಗಿ ಅವನ ಬಗ್ಗೆ ನನಗ್ ಗೊತ್ತು. ಅವನ್ ಪ್ರೀತಿ ಸುಳ್ಳು ಪ್ರೀತಿ ಅಲ್ಲ. ಅವನ ಮನ್ಸಲ್ಲಿ ಮೋಸ ಅನ್ನೋದು ಇಲ್ವೇ ಇಲ್ಲ. ರಾಜೇಶ್ ಕೂತ್ಕೋ. ನಾನಾ? ನೀನೇ ಕೂತ್ಕೋ ಬಾರೋ. ಫಸ್ಟ್ ಟೈಮ್ ಆಫೀಸಿಗೆ ಬರ್ತಾ ಇದೆಯಾ? ಹೇಗನ್ಸ್ತಾ ಇದೆ? ಇದು ನಿನ್ನ ಸ್ಥಾನ. ಇವತ್ತಿಂದಾನೇ ನಿನ್ನ ಆಡಳಿತ ನೀನು ಶುರು ಮಾಡ್ಕೋ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಣ್ಣಯ್ಯ. ಸಕ್ಕತ್ತಾಗಿದೆ ಆಫೀಸ್ ಸೆಟಪ್. ಎಷ್ಟು ಸೂಪರ್. ಇದು ನಿನ್ನ ಟೇಸ್ಟೇನಾ ಅಥವಾ ಬೇರೆ ಯಾರ್ದಾದ್ರೂ? ಏಯ್, ಹಾಗೇನು ಇಲ್ವೋ. ಈ ಬಿಸ್ನೆಸ್ಸು, ಈ ಆಫೀಸ್, ಈ ಎಂಪೈರ್ ಎಲ್ಲ ನಾನು ಸೆಟಪ್ ಮಾಡೋಕ್ಕೆ ಇನ್ಫ್ಯಾಕ್ಟ್ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಕಣೋ. ನಾನು ಒಂದು ನಿಮಿಷ ಟೈಮ್ ಕೂಡ ನಾನು ವೇಸ್ಟ್ ಮಾಡಿಲ್ಲ ನನ್ನ ಲೈಫಲ್ಲಿ. ಅಣ್ಣಯ್ಯ, ಕಷ್ಟಪಟ್ಟು ದುಡಿದ್ರೇನೆ ಸುಖ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಗಾದೆನ ನಿನ್ನ ನೋಡಿನೇ ಮಾಡಿದ್ದಾರೆ. ಕೆಲವರು ಇರ್ತಾರೆ ಕಷ್ಟನೇ ಪಡಲ್ಲ, ತಾನಾಗೇ ದುಡ್ಡು ಬರುತ್ತೆ. ಇನ್ನು ಕೆಲವರು ದಿನವಿಡೀ ಕಷ್ಟಪಡ್ತಾರೆ, ಆದರೆ ಜೇಬೇ ತುಂಬಲ್ಲ. ಲವ್, ಅದಕ್ಕೆ ಹಣೆ ಬರ ಅನ್ನೋದು ಚೆನ್ನಾಗಿರಬೇಕು. ರಾಜೇಶ, ಫಸ್ಟ್ ಟೈಮ್ ನೀನು ಆಫೀಸಿಗೆ ಬಂದಿದ್ಯಾ. ನಿನಗೆ ನಾನೊಂದು ಮೊದಲನೇ ಅಸೈನ್ಮೆಂಟ್ ಕೊಡ್ತೀನಿ, ಮಾಡ್ತೀಯಾ? ಅಣ್ಣ, ಯಾರನ್ನಾರು ಕಿಡ್ನಾಪ್ ಮಾಡಬೇಕಾ ಇಲ್ಲ ಮರ್ಡ್ರ್ ಮಾಡಬೇಕಾ? ಚಿಟ್ಕೆ ಹೊಡೆಯೋದ್ರಲ್ಲಿ ಮಾಡಿ ಮುಗಿಸ್ತೀನಿ. ಹೇಯ್, ಹಾಗೇನು ಬೇಡಪ್ಪ. ಒಂದು ಸಿಂಪಲ್ ಆಗಿರೋ ಒಂದು ಕೆಲಸ ಹೇಳ್ತೀನಿ, ಆದರೆ ಅದು ನಮ್ಮವರಿಗೆ ತುಂಬಾ ಇಂಪಾರ್ಟೆಂಟು. ಒಬ್ಬರನ್ನ ಹುಡುಕ್ಬೇಕು, ಮಾಡ್ತೀಯಾ? ಈ ಕಿಡ್ನಾಪ್ ಮಾಡಿ ಬಚ್ಚಿಡೋದು ನನಗೆ ಹಳೆ ವಿಷಯ. ಇದೊಂಥರ ಹೊಸ ವಿಷಯ ಇದೆ. ಇದು ಒಂದು ಕೈ ನೋಡ್ಬೇಡ. ಯಾರನ್ನ ಹುಡುಕ್ಬೇಕು ಹೇಳೋ. ಕಮಾನ್. ಇರೋ ನಿಮಿಷ. ಇವ್ರನ್ನ ನಾನಿವಾಗ ಬರೀ ಫೋಟೋ ಮಾತ್ರ ತೋರಿಸ್ತಾ ಇದ್ದೀನಿ ನಿನಗೆ. ಡೀಟೇಲ್ಸ್ ಆಮೇಲೆ ಕೊಡ್ತೀನಿ, ಆಯಿತಾ? ಸರಿ ಅಣ್ಣ. ಕಾರಲ್ಲಿ ಬರ್ಬೇಕಾದ್ರೆ ಯಾರೋ ಹೊಸಬ್ರು ಕೊಲಿಗು ಅಂತ ಹೇಳ್ತಿದಾರಲ್ಲ, ಎಲ್ಲಿ ಅವರು? ಇನ್ನೇನು ಬರ್ಬೋದು, ಒಂದು 2 ನಿಮಿಷ. ಆದರೆ ನೀನು ನೀಟಾಗಿ ಬಿಹೇವ್ ಮಾಡು, ಆಯಿತಾ? ಸರಿ ಅಣ್ಣ.
ರಾಜೇಶ, ಏನೋ ಯೋಚನೆ ಮಾಡ್ತಾ ಇದೀಯಾ? ಏನೋ ನೋಡ್ತಾ ಇದೀಯ ಅಲ್ಲಿ? ಏನಿಲ್ಲ ಏನಿಲ್ಲ ಅಣ್ಣ, ನಮ್ಮವರೊಬ್ಬರನ್ನ ನೋಡ್ದಾಗಾಯ್ತು, ಆದರೆ ಅವರಲ್ಲ ಅಣ್ಣ. ನಿನಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಅದು ನೀನು ಮ್ಯಾನೇಜ್ ಮಾಡಲೇಬೇಕು. ಸರಿ, ಏನು ಹೇಳು? ಅದು ಅದು ನಾನಿಲ್ಲಿ ಬಂದಿರೋದು ನನಗೂ ನಿನಗಿರೋ ಸಂಬಂಧನ ಈ ಆಫೀಸಲ್ಲಿರೋ ಹೊಸ ಹುಡುಗಿಗೆ ಹೇಳಬಾರ್ದು, ಸರಿನಾ? ಹಾಂ, ಫಸ್ಟ್ ಆಫ್ ಆಲ್ ನಾನು ನಿನ್ನ ತಮ್ಮ ಅನ್ನೋದನ್ನು ಹೇಳಬಾರ್ದು. ಹಾಂ, ಯಾಕೋ ಹೇಳಬಾರ್ದು? ಅಣ್ಣ, ಅದು ಈಗ ತಾನೇ ಫೋಟೋ ಕೊಟ್ಟು ಹುಡ್ಕ ಕೇಳಿದ್ಯಾ? ನಾನಿಲ್ಲಿ ಯಾರಿಗೂ ಪರಿಚಯ ಇಲ್ಲ. ನಾಳೆ ದಿವಸ ಎಲ್ರಿಗೂ ಪಬ್ಲಿಕ್ ಆಗಿ ಸುಮ್ಮನೆ ತೊಂದರೆ ಆಗುತ್ತಲ್ವಾ? ಯಾಕಣ್ಣ ರಿಸ್ಕ್ ತಗೊಳ್ಬೇಕು? ಕರೆಕ್ಟ್, ನೀನು ಹೇಳ್ತಾ ಇರೋದು ಕರೆಕ್ಟ್ ಕಣೋ. ನೀನು ಈ ಥರ ವಿಚಾರನ ಇಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತೀಯ ಅಂದರೆ ನೀನು ಇಲ್ಲಲ್ಲ, CBI ಇರಬೇಕಾಗಿತ್ತು. CBI ಯಾಕೆ? ನನ್ನ ಕಣ್ಣೇ ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ಸರ್ಚ್ ಮಾಡಿ ಎಲ್ಲಿ ಏನೇನಿದೆ ಅಂತ ಹೇಳ್ಬಿಡುತ್ತೆ. ದೊಡ್ಡ ಮಿಕ್ಕ ಇಲ್ಲೇ ಇರುವಾಗ ನನ್ನ ಗೇಮಿಗೆ ಏನು ಸಮಸ್ಯೆ ಇರಲ್ಲ, ಕೆಲಸ ಸಲೀಸಾಯ್ತು ಬಿಡು. ಹೇಯ್ ರಾಜೇಶ್, ಏನೋ ಯೋಚನೆ ಮಾಡ್ತಾ ಇದೀಯಾ? ಅದು ಕೆಲಸ ಎಲ್ಲಿಂದ ಶುರು ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಎನಿವೆ, ಆಫೀಸ್ ಅಂತೂ ಸಖತ್ತಾಗಿದೆ, ಸೂಪರ್, ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಎಲ್ಲ ಯಾಕೋ, ಈ ಆಫೀಸ್ ನಿಂದೆ ತಾನೇ, ಆರಾಮಾಗಿರು. ನಂಗೆ ಸ್ವಲ್ಪ ಕೆಲಸ ಇದೆ, ಇಲ್ಲಿ ಹೋಗ್ಬಿಟ್ಟು ಬರ್ತೀನಿ. ಯಾಕದಕ್ಕೆ ಬೇಜಾರಾಗಿದ್ದೀರ? ಅದೇನು ಅಂತ ಹೇಳ್ಬಾರ್ದಾ? ನನಗೆ ಗೊತ್ತು ಅದಕ್ಕೆ ಈ ಮನೇಲಿ ದುಃಖ, ನೋವು, ಪ್ರಶ್ನೆ ಮೇಲೆ ಪ್ರಶ್ನೆ, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ನನಗೆ ಗೊತ್ತು. ಆದರೂ ನೀವು ಇವತ್ತೊಂದು ತಪ್ಪು ಮಾಡಿಬಿಟ್ರಿ ಅದಕ್ಕೆ. ಹೌದು, ಅದಕ್ಕೆ ನೀವು ಮನೋಜಣ್ಣನ ಪರವಾಗಿ ಆ ರೀತಿ ಮಾತಾಡಬಾರ್ದಾಗಿ. ಅದರಿಂದ ನನಗೂ ಬೇಜಾರಾಯಿತು. ನೀವು ಆ ರೀತಿ ಮಾತಾಡಿದ್ರಿಂದ ಬೇರೆನೇ ಅರ್ಥ ಕೊಡುತ್ತೆ ಅದಕ್ಕೆ. ಸದ್ಯ ಅಲ್ಲಿ ಬೇರೆ ಯಾರೂ ಇರಲಿಲ್ಲ, ನಾನು, ಅಣ್ಣ, ಅಮ್ಮ ಅಷ್ಟೇ ಇದ್ವಿ. ಒಂದು ವೇಳೆ ಬೇರೆ ಯಾರಾದ್ರು ಇದ್ದಿದ್ರೆ ಸುಮ್ಮನೆ ಮಾತೆ ಸಿಕ್ಕಾಕೋತಾ ಇದ್ರಿ. ನಾನು ಮಾತಾಡಿರೋದ್ರಲ್ಲಿ ತಪ್ಪೇನಿದೆ ಶರತ್? ಮನೋಜ ಲವ್ ಮಾಡ್ತಾ ಇದ್ದ ಹುಡುಗಿ
ಯಾರು ಅಂತ ನನಗೆ ಗೊತ್ತು. ಈ ವಿಷಯ ನಿನಗೆ ಗೊತ್ತಾಗೋದು ಒಳ್ಳೇದು ಅಂತ ನನ್ಗನ್ನಿಸ್ತಾ ಇದೆ. ಚಿಕ್ಕವನೇ ಇರ್ಬೋದು, ಆದ್ರೆ ನಿನ್ನಲ್ಲಿ ಅರ್ಥ ಮಾಡ್ಕೊಳ್ಳೋಷ್ಟು ಶಕ್ತಿ ಇದೆ. ಅದಕ್ಕೆ ನಿಜ ಹೇಳ್ತಾ ಇದ್ದೀನಿ. ರಜುನ್ ಪ್ರೀತಿ ನಿರ್ಮಲವಾದ ಪ್ರೀತಿ, ಅಷ್ಟೇ ಮುಕ್ತವಾದ ಪ್ರೀತಿ. ಅವನ ನಿಜವಾದ ಪ್ರೀತಿ ಸಿಕ್ಕಿದ್ದು ಯಾರಿಗೆ ಗೊತ್ತಾ? ಅವನು ಮನ್ಸಾರೆ ಪ್ರೀತಿಸಿದ್ದು ಯಾರನ್ನ ಗೊತ್ತಾ? ಶರತಣ್ಣ. ನೀನ್ ಇಲ್ಲೇ ಇದೆಯಣ್ಣ, ನಾನು ಎಲ್ಲೆಲ್ಲ ಹುಡುಕ್ದೆ ಗೊತ್ತಾ? ಯಾಕೋ ಹೇಳ್ಕೊಂಡು ಹೋಗ್ತೀನಿ. ಬುದ್ಧಿ ಇದೆಯಾ ನಿನಗೆ? ಯಾರಾದ್ರೂ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಮುಗ್ ತುಚ್ಪಾದ ಅಂತ ಜ್ಞಾನ ಇಲ್ಲ ನಿನಗೆ? ಡಿಸ್ಟರ್ಬ್ ಆಗುತ್ತೆ ಅಂತ ಗೊತ್ತಿಲ್ವಾ? ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ವಿ, ಅದಕ್ಕೆ ಇನ್ನೇನು ಮಾತು ತೆಗಿಬೇಕು, ಅಷ್ಟ್ರಲ್ಲಿ ಬಂದು ಒಕ್ಕರ್ಸ್ಕೊಂಡ್ಬಿಟ್ಟಿಯಲ್ಲ. ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ಇಂಪಾರ್ಟೆಂಟ್ ವಿಷಯ ಹೇಳಕ್ಕೆ ಬಂದಿದ್ದು. ನನ್ಗೇನೋ ಗೊತ್ತಿತ್ತು ನೀನ್ ಅತ್ತಿಗೆ ಜೊತೆ ಮಾತಾಡ್ತಿದ್ಯಾ ಅಂತ. ದಿನ ನಿನ್ನನ್ನು ಹೇಗ್ ಕರಿತಿದ್ನೋ ಇವತ್ತು ಹಾಗೆ ಕರ್ಕೊಂಡ್ ಬಂದೆ. ನಿನ್ಗೇನಿದ್ ಹೊಸದಾ? ಆ ನರ್ಸ್ ಸುಕನ್ಯನ್ ವಿಷಯ ಗೊತ್ತಾಯ್ತಾ ಅಂತ ಕೇಳಕ್ ಬಂದಿದ್ದೆ ಅಷ್ಟೇ. ನಾನು ಅದೇ ವಿಷಯ ಮಾತಾಡ್ತಾ ಇದ್ದೆ. ಇರ್ಲಿ ಬಿಡು, ಸಮಾಧಾನ ಮಾಡ್ತೀನಿ. ಅಲ್ಲ ಸವಿ, ಆ ಮಗು ಇದೆಯಲ್ಲ, ಭರತಣ್ಣು ಕಂಡು ಕೂಡ್ಲೆ ಅಪ್ಪ ಅಪ್ಪ ಅಂತ ಓಡೋಗುತ್ತೆ. ಅಲ್ಲೇ ವಿಷಯ ಇರೋದು ಸವಿ. ಆ ಮಗು ಆ ರೀತಿ ಕೂಗೋದಕ್ಕೂ, ಆ ಮಗು ಆ ರೀತಿ ಕೂಗಿದಾಗ ಭರತಣ್ಣ ಯಾರಾದರೂ ನೋಡ್ತಾರ ಅಂತ ಅವಾಯ್ಡ್ ಮಾಡೋದಕ್ಕೂ, ಆ ಸುಕನ್ಯಾ ಭರತಣ್ಣ ಇಬ್ಬರು ಗುಟ್ಟಾಗಿ ಮಾತಾಡೋದಕ್ಕೂ, ಅಪ್ಪ ಅಮ್ಮ ಅಜ್ಜಿ ಎಲ್ಲರಿಗೂ ಈ ವಿಷಯ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಥರ ಸುಮ್ಮನೆ ಇದ್ದಾರೆ. ಇಷ್ಟೆಲ್ಲ ಕಣ್ಮುಂದೆ ನಡೆದ್ರು ಅದೆಲ್ಲ ಗೊತ್ತಾಗದೇ ಇರೋಷ್ಟು ದಡ್ರೇನೆ ಸವಿ ನಾವು. ಸವಿತಾ, ಆ ಮಗುಗೆ ಸುಮಾರು ಒಂದು 5 ವರ್ಷ ಇರ್ಬೋದಾ? ಭರತಣ್ಣ ಬೀದರ್ಗೋಗಿ 7 ವರ್ಷ ಆಗಿದೆ. ಅವನು ಅಲ್ಲೇ ಆ ಸುಕನ್ಯನ ಮದುವೆ ಆಗಿದ್ದಾನೆ ಅನ್ಸುತ್ತೆ. ಮೋಸ್ಟ್ಲಿ ಈ ಮಗು ಭರತಣ್ಣಂದೇ ಅನ್ಸುತ್ತೆ. ಭರತಣ್ಣ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಈ ರೀತಿ ಮಾಡೋದು ತಪ್ಪಲ್ವೇ? ಬೇಲಿನ ಎದ್ದು ಹೊಲ ಮೇಯ್ದಂಗಾಯ್ತು. ಪಾಪ ಭಾರತೀಯತ್ಗೆ ಬಗ್ಗೆ ಯೋಚನೆ ಮಾಡು.
ಒಬ್ಬ ಪೊಲೀಸ್ ಆಫೀಸರ್ ಆಗಿ ಬುದ್ಧಿ ಬೇಡವಾ ಇವನಿಗೆ? ಕೂತ್ಕೋಬಾರ, ತಗೋ. ಅಮ್ಮ, ಅಣ್ಣನ ಆಫೀಸ್ಗೆ ಹೋಗಿದೆ. ನನಗೆ ಅವ್ರು ತುಂಬ ಖುಷಿ ಆಯಿತು. ಅಮ್ಮ, ಅಣ್ಣ ಅಂತೂ ಆಫೀಸ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನೆ. ಅವನಿಷ್ಟು ಸೂಪರ್ ಅಂತ ನನಗೆ ಗೊತ್ತಿರಲಿಲ್ಲ. ನನಗೂ ಅದೇ ಸಮಾಧಾನ ಕಣ. ಆಫೀಸ್ನ ಯಾರು ಬೇಕಾದರೂ ಓಪನ್ ಮಾಡ್ಬೋದು. ಒಂದಷ್ಟು ಲಕ್ಷ ಕೈಯಲ್ಲಿದ್ದರೆ ಹೇಗೆ ಬೇಕೋ ಆಗ ಸೆಟ್ ಮಾಡಿ ಆಫೀಸ್ ಓಪನ್ ಮಾಡ್ಬೋದು. ಆದರೆ ಅದನ್ನು ಸೋಲ್ದಂಗೆ ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದು ತುಂಬ ಮುಖ್ಯವಾದದ್ದು. ನಮ್ಮ ರವಿಗೆ ಆ ಕಲೆ ಇದೆ ಕಣೋ. ಹೂನಮ್ಮ. ರಾಜೇಶು, ಅದೇ ನಾನು ನಿನಗೊಂದು ವಿಷಯ ಹೇಳಿದ್ನಲ್ಲ, ಅದೇ ಕಣೋ ಆಫೀಸಿನ ಹುಡುಗಿ, ಆ ಮೂಗಿ. ನೋಡಿದೆ, ಆದರೆ ನಾನು ಮಾತಾಡ್ತೀನಿ. ತುಂಬ ಚೆನ್ನಾಗಿದ್ದಾಳಮ್ಮ. ರಾಜೇಶು, ಅವಳು ಚೆನ್ನಾಗಿದ್ರೆ ಏನಪ್ಪ ಪ್ರಯೋಜನ? ಅವಳು ಮಾತೇ ಬರಲ್ಲ. ಅಪ್ಪಿತಪ್ಪಿ ನಮ್ಮ ರವಿ ಏನಾದರೂ ಅವಳು ಮದುವೆ ಮಾಡ್ಕೊಂಡ್ಬಿಟ್ರೆ ಮಾತು ಬರ್ತಿರೋ ನಾನು ಕೊನೆಗೆ ಮೂಗಿನೇ ಆಗಬೇಕು. ನಗ್ಬೇಡ ಕಣೋ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನಂತೂ ಅವನ್ನ ತುಂಬ ಸಲ ಕೇಳಿದೆ, ಹಾಗೇನಿಲ್ಲ ಅಂದ. ನೀನೇ ಮಾತಾಡ್ತಾ ವಿಚಾರಿಸ್ಕೊಳ್ಳೋ. ಅವನ ಮನಸ್ಸಲ್ಲಿ ಅವಳನ್ನ ಇಷ್ಟಪಡ್ತಿದ್ದಾನ ಮೊದಲು ತಿಳ್ಕೊ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಏನಂತೀಯ? ಅಮ್ಮ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಅದನ್ನ ನಾನು ನೋಡ್ಕೋತೀನಿ, ಸರಿನಾ? ಸರಿ ಕಣಪ್ಪ. ಭಾರತಿ, ನೀನು ಹುಡುಗ ಈಗ ನನ್ನ ಕೈಯಲ್ಲಿ. ಆಟ ಆಡೋಕ್ಕೆ ಹೊಸ ಐಟಮ್ ಸಿಕ್ಕಂಗಾಯ್ತು. ಎಷ್ಟೊಂದು ಈಸಿ ಮಾಡಿಕೊಟ್ಟೆ ಭಾರತಿ. ಪ್ರಪಂಚ ಸುತ್ತ ಹಾಕಿದ್ರು ಮತ್ತದೇ ಸ್ಥಳಕ್ಕೆ ಬಂದು ನಿಂತ ಹಾಗೆ, ನೀನೆಲ್ಲೇ ಗಿರಿಕಿ ಹೊಡೆದ್ರು ಬಂದು ನಿಂತ ಹಂಗ್ಲ ನನ್ನ ಮನೆ ಮುಂದೆನೆ ಕಣೆ. ನೋಡ್ತಾ ಇರು, ಹೊಸ ಗೇಮ್ ರೆಡಿನಾ ಭಾರತಿ? ಶುರು ಹಚ್ಕೊಳ್ಳ? ಅಮ್ಮ ಪೇಪರ್.
ನಿನ್ನ ನಂಬಿದಕ್ಕೆ ಮನೆ ಮರ್ಯಾದಿನ ಬೀದಿಗೆ ತಂದ್ಬಿಟ್ಟೆ. ಏನು ಮಾತಾಡ್ಬೇಡ. ಮೊದಲು ಇದನ್ನ ಯಾಕೆ ಮಾಡ್ದೆ ಅಂತ ಹೇಳು. ಮನೋಜನ್ನ ಹುಡ್ಕಕ್ಕಾಗಲ್ಲ ಅಂದಿದ್ರೆ ನಮ್ಮ ಹತ್ರ ಹೇಳ್ಬೇಕಾಗಿತ್ತು, ಇಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕಾಗಿತ್ತು. ಪೇಪರ್ ಹಾಕ್ಸಕ್ಕಿಂತ ಮುಂಚೆ ನಮ್ಮನ್ನು ವಿಚಾರಿಸ್ಬೇಕು ಅನ್ನೋ ಜ್ಞಾನ ಇಲ್ಲ ನಿನ್ಗೆ.